ಬಟ್ ನನಗೆ ನಿರ್ಲಕ್ಷ್ಯ ಮಾಡಿದ್ರೂ ನಾನು ಬಿಡಲ್ಲ. ನಮ್ಮಕ್ಕನ್ನು ನಾವು ಕೇಳ್ತೀವಿ. ಅಲ್ಲ, ಬೇಜಾರು ಮಾಡ್ಕೊಂಡಿದ್ದಾರೆ ಕೆಲವರು. ಬಟ್ ನಾವು ಬೇಜಾರು ಮಾಡ್ಕೊಂಡು ಹಿಂದಕ್ಕೆ ಬರೋಲ್ಲ. ಯಾಕೆ ಮಾಡಲ್ಲ ಅಂತ ಅಲ್ಲೇ ಕೇಳ್ತೀವಿ, ಅಲ್ಲೇ ಉತ್ತರ ತಗೋತೀವಿ, ಅಲ್ಲೇ ಕೆಲಸ ತಗೊಂಡು ಬರ್ತೀವಿ. ಬೇರೆಯವ್ರು ಏನಾದರೂ ಕೊಟ್ಟಿದ್ರೆ ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ನಾನೇನು ಆಕಾಂಕ್ಷಿ ಇಲ್ಲ, ನಾನು ಯಾವತ್ತೂ ಆಕಾಂಕ್ಷಿ ಅಲ್ಲ. ಯಾಕೆಂದರೆ ನನಗೆ ಇಲ್ಲಿ ತಿಳ್ಕೋಬೇಕಾದ್ದು ಶಾಸಕನಾಗಿ ಭಾಳಷ್ಟಿದೆ. ಇನ್ನು ಏನು 2.5 ವರ್ಷದ ಅನುಭವದಲ್ಲಿ ದಿನನಿತ್ಯ ಒಂದೊಂದು ಥರ ಹೊಸ ಅನುಭವ ಆಗ್ತಾಯಿದೆ. ಕೆಲಸ ಮಾಡ್ತಾ ಹೋಗ್ತಾ ಅನುಭವ ಆಗ್ತಾಯಿದೆ. ಆ ವಿಚಾರದಲ್ಲಿ ಇನ್ನೂ ಭಾಳಷ್ಟು ತಿಳ್ಕೊಳ್ಳುವಂಥದ್ದು ಇದೆ. ಜವಾಬ್ದಾರಿ ಕೊಟ್ಟರೆ ಬೇರೆ ವಿಚಾರ. ಬಟ್ ನನಗೆ ವೈಯಕ್ತಿಕವಾಗಿ ಆ ಶಾಸಕನ ಕಾರ್ಯವ್ಯಾಪ್ತಿ ಏನಿದೆ, ಅದರ ಬಗ್ಗೆ ಏನು ತಿಳ್ಕೋಬೇಕು, ಇದ್ರ ಬಗ್ಗೆ ಆಸಕ್ತಿ ಇದೆ ನನಗೆ. ವಿಚಾರಗಳನ್ನ ತಿಳ್ಕೊಂಡು ನಾವೇನಾದ್ರು ಕೆಲಸ ಮಾಡೋಕ್ಕಾಗುತ್ತೆ. ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು. ನಾವು ಇಂಥವ್ರಿಗೆ ಕೊಡಿ, ಇಂಥ ಜಿಲ್ಲೆಯವ್ರಿಗೆ ಕೊಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಅವ್ರು ನಿರ್ಧಾರ ಮಾಡ್ತಾರೆ. ಬಟ್ ಹೊಸಬ್ರು ಕೊಡಲಿ, ನಿಭಾಯಿಸ್ತಾರೆ, ಎಲ್ಲರೂ ನಿಭಾಯಿಸ್ತಾರೆ. ಹೊಸಬ್ರು ನಾನೇ ಇಂತಲ್ಲ, ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ. ಯಾಕೆಂದರೆ ಎಲ್ಲರೂ ಏನಂದರೆ ಹೊಸದಾಗಿ ಬಂದಂಥವ್ರಿಗೆ ಜನ ಆಯ್ಕೆ ಮಾಡಿದ್ದಾರೆ. ಎಲ್ರಿಗೂ ನಮಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ, ನಾವೇನಾದ್ರು ಮಾಡಿ ಸಾಧನೆ ಮಾಡಬೇಕು ಅನ್ನೋಂಥ ಛಲ ಎಲ್ರಿಗೂ ಇದೆ. ಹಾಗಾಗಿ ಎಲ್ಲರೂ ಮಾಡ್ತಾರೆ. ಕೆಲಸ ಮಾಡ್ತಾ ಇಲ್ಲ ಹಾಂ, ಕೆಲಸ ಮಾಡ್ತಾ ಇಲ್ಲ ಗೃಹ ಸಚಿವರುಗಳು. ಇಲ್ಲ, ಮಾಡ್ತಿದ್ದಾರೆ, ಭಾಳಷ್ಟು ಜನ ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಕೆಲವರು ಸ್ವಲ್ಪ ಆಮೆಗತಿಲಿ ಹೋಗ್ತಾರೆ. ಅದನ್ನು ಚುರುಕು ಮಾಡಿ, ಸ್ಪೀಡ್ ಮಾಡಿ ಅಂತ ನಾವು ಕೇಳೋದು. ದಿನಾಂಕ ಹೈಕಮಾಂಡ್ ನಿಗದಿ ಮಾಡಬೇಕು, ನಾವೆಲ್ಲ ನಿಗದಿ ಮಾಡೋಕ್ಕಾಗಲ್ಲ. ಆಗ್ತದೆ, ಆಗಬೇಕು ಅನ್ನೋಂಥ ಆಸೆ ಭಾವನೆ ನಾವು ಇಟ್ಕೊಂಡಿದ್ದೀವಿ. ಬರಲೂಬೋದು, ಬಹುಶಃ ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಆದರೆ ಒಟ್ಟಿಗೆ ಬರ್ಬೋದು, ಬಂದರೂ ಬರ್ಬೋದು. ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಬದಲಾವಣೆ ಅಂತಲ್ಲ, ನಾವು ಕಳೆದ ಬಾರ ಹೋಗಿದ್ದು ಇದೇ ವಿಚಾರಕ್ಕೆ. ಗೊಂದಲ ಏನಿದೆ, ಟಿ ವಿ ಮಾಧ್ಯಮಗಳೇ ದಿನನಿತ್ಯ ಇದೇ ಸುದ್ದಿ, ವಿರೋಧ ಪಕ್ಷದವ್ರು ಇದ್ರ ಬಗ್ಗೆ ದಿನನಿತ್ಯ ಇದೇ ಚರ್ಚೆ. ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಪಕ್ಷದ ತೀರ್ಮಾನ CM ಅವರು ಚೇಂಜ್ ಮಾಡ್ಕೋತೀವಿ, ಮಂತ್ರಿಗಳನ್ನಾರು ಚೇಂಜ್ ಮಾಡ್ಕೋತೀವಿ. ನಮಗೆ ಬಿಟ್ಟಿದ್ದಲ್ಲ, ಪಕ್ಷಕ್ಕೆ ಬಿಟ್ಟಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು ವಿಚಾರ. ವಿರೋಧ ಪಕ್ಷದವ್ರಿಗೆ ಏನು ಅದರಲ್ಲಿ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಕೆಲವರು ಇನ್ನೂ ವೇಗ ಮಾಡಬೇಕು ಪಕ್ಷ ಸಂಘಟನೆನ. ಇನ್ನು ನಾವು ಮುಂದಿನ ಸಲ ಗತಾಯ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಹಠ ಛಲ ಭಾಳ ಜನರಿಗಿದೆ. ಅವರೆಲ್ಲರ ಬೇಡಿಕೆನೂ ಕೂಡ ಆ ಥರದ್ದಿದೆ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನು ಏನಾರು ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ. ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ ದಲಿತ CM ಈಗ ದಲಿತರನ್ನ CM ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡು. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ. ಡಿ ಕೆ ಶಿವಕುಮಾರ್ ಅವರು ಸ್ಪೀಡ್ಗೆ ಯಾರು ಇದ್ದರೆ ಅವ್ರನ್ನ ಮೀರಿಸಿ ನಾನು ನೋಡ್ತೀನಿ ಅಂದರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಅವ್ರನ್ನ ಕ್ರಾಸ್ ಮಾಡಿ ಓಡೋವಂಥವ್ರು ಬೇಕು. ಯಾಕೆಂದರೆ ಇವತ್ತಿನ ಏನು ವಿರೋಧ ಪಕ್ಷದವರು ಅಪಪ್ರಚಾರಗಳನ್ನ ಮಾಡ್ತಾರೆ, ಅದನ್ನು ಸೆಟೆದು ನಿಲ್ಲುವಂಥ ಒಂದು ಸಾಮರ್ಥ್ಯನೂ ಬೇಕು, ತಿಳುವಳಿಕೆನೂ ಬೇಕು, ಮತ್ತು ಹಾರ್ಡ್ ವರ್ಕ್ ಮಾಡೋರು ಬೇಕು. ಇರ್ಬೋದು, ಇದ್ದರೆ ಬರಬೇಕಲ್ವಾ? ಅಲ್ಲ, ಬರಬೇಕು. ಮುಂದಕ್ಕೆ ಬಂದವರೆಗೂ ನಮ್ಗೆ ಗೊತ್ತಾಗಲ್ಲ. ನಾನು ಮನೇಲಿ ಕುಂತಿದ್ರೆ ನನ್ನ ಸಾಮರ್ಥ್ಯ ನನಗೆ ಹೆಂಗೆ ಗೊತ್ತಾಗುತ್ತೆ? ಈಚೆ ಬಂದು ತೋರಿಸ್ಬೇಕಲ್ಲ ಸಾಮರ್ಥ್ಯ ಎಷ್ಟಿದೆ ಅಂತ. ಆವಾಗ ಯಾರ್ಯಾರು ಹೈಕಮಾಂಡು ತೀರ್ಮಾನ ಮಾಡ್ಬೋದು. ಎಲ್ಲರೂ ಜನನೂ ಒಪ್ಕೋತಾರೆ, ಶಾಸಕರು ಒಪ್ಕೋತಾರೆ, ಎಲ್ಲರೂ ಒಪ್ಕೋತಾರೆ. ಸರ್, ಈಗ ಯಾಕಂದರೆ 2.5 ವರ್ಷ ಅಂತ ಇತ್ತು, ಈಗ 3 ವರ್ಷ ಆಗ್ತಾ ಹೋಗ್ತು. ಇದಾದ್ಮೇಲೂ ಕೂಡ ಆಗಲಿಲ್ಲ ಅಂದ್ರೆ ನಿಮ್ಮ ನಡೆ ಎಲ್ಲ ಏನಿದೆ? ನಾವು ಇಷ್ಟೇ ಕೇಳೋದು, ನಮಗೆ ಒಂದು ಗೊಂದಲ ಬಗೆಹರಿಸಿ. ಒಂದು ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ, ಯಾರ್ದು ತಕರಾರೆಲ್ಲ ಕಂಟಿನ್ಯೂ ಆಗಿ
ಬದಲಾವಣೆ ಮಾಡ್ತಾರೆ, ಇಂಥ ದಿವಸ ಮಾಡ್ತೀವಿ ಅಂತ ಹೇಳಲಿ ಅನ್ನೋದು ಎಲ್ರದ್ದು ಮನಸ್ಸಲ್ಲಿದೆ. ಬಹುಶಃ ಈ ವಾರದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ಅದನ್ನು ತರ್ಬೋದು, ನೋಡೋಣ. ಈ ವಾರ ಅಂದರೆ ಎಲ್ಲ ಗೊಂದಲಕ್ಕೆ ತೆರೆ ಎಳೆಯಿರಿ ಅಂತ ಸರ್. ಹೌದು, ಏನೋ ಒಂದು ಯಾಕೆಂದರೆ ಇದನ್ನು ವಿರೋಧ ಪಕ್ಷದವರು ಒಂಥರ ಆಹಾರ ಮಾಡ್ಕೊಬಿಟ್ಟಾರೆ. ದಿನನಿತ್ಯ ಅವ್ರಿಗೇನು ಬೇರೆ ಏನಿಲ್ಲ ಮಾತಾಡಲಿಕ್ಕೆ. ಈ ವಿಚಾರ ಎತ್ಕೊಳ್ಳೋದು, ಚರ್ಚೆ ಮಾಡೋದು, ಮಾಧ್ಯಮದಲ್ಲಿ ಚರ್ಚೆ ಮಾಡೋದು, ಸಿಗ್ತಾರೆಲ್ಲ ಮಾತಾಡೋದು, ಇದನ್ನು ಮಾಡ್ತಾರೆ. ಇದು ನಿಲ್ಲಬೇಕು ಅನ್ನೋದು ನಮ್ಮ ಒತ್ತಾಯ. ಯಾವುದು? ಬೆಳವಣಿಗೆಗಳು ಚರ್ಚೆ ಅದಕ್ಕೋಸ್ಕರ ಇದಕ್ಕೆ ತೆರೆ ಇಳಿರಿ ಅಂತಲೇ ನಾವು ಕೇಳ್ತಾ ಇರೋದು. ಈ ವಾರದಲ್ಲಿ ಯಾರು ಗಮನಕ್ಕೆ ತರ್ತಾ ಇದ್ದಾರೆ ಸರ್? ನೀವು ಯಾವುದು? ಗಮನಕ್ಕೆ ತರ್ತಾ ಇದ್ದೀರಾ? ಈಗ ನಾವು ಎಲ್ರಿಗೂ ಹೇಳಿದ್ದೀವಿ, ನಮ್ಮ ರಾಜ್ಯ ನಾಯಕರುಗಳಿಗೆ. ಅದು ನೋಡೋಣ, ಇನ್ನೂ ಒಂದು ವಾರ ಈ ಮಂತಲ್ಲಿ ನೋಡ್ತೀವಿ. ಇಲ್ಲ ಇದೇನೋ ಬಗೆಹರಿಯಲ್ಲ, ಇವರು ಯಾರು ಆಸಕ್ತಿ ತೋರಲ್ಲ ಅಂದರೆ ನಾವೇ ಹೋಗಿ ನೇರವಾಗಿ ಹೈಕಮಾಂಡ್ ಮೇಲೆ ಒತ್ತಾಯ ಮಾಡ್ತೀವಿ. ಹಾಂ, ಅವಶ್ಯಕತೆ ಬಿದ್ದರೆ, ಗೊಂದಲ ಬಗೆಹರಿದೆ ಅಂದರೆ ದಿನನಿತ್ಯ ಮಾಧ್ಯಮದಲ್ಲಿ ವಿಚಾರ ಚರ್ಚೆ ಆಗೋದು ಯಾರಿಗೂ ಇಷ್ಟ ಇಲ್ಲ, ನಮಗೊಳಗೆ ಅವಶ್ಯಕತೆಯೂ ಇಲ್ಲ. ಸೊ ಅದಕ್ಕೆ ತೆರೆ ಎಳಿಸ್ಬೇಕಲ್ಲ, ಅದು ನೋಡೋಣ. ಈಗ ಇನ್ನೂ ಒಂದು 8 ದಿವಸ ನೋಡೋಣ ಏನೇನು. ಈಗ ನೋಡಿ, ಶಾಸಕರು 5 ಬಾರಿ 7 ಬಾರಿ 8 ಬಾರಿ ಆದವರು ಇದ್ದಾರೆ ಭಾಳಷ್ಟು ಜನ. ಈಗ ಎಲ್ಲವೂ ಕೂಡ ಸೀನಿಯಾರಿಟಿಲೇ ಮಾನದಂಡನ ತೊಗೊಳಕ್ಕಾಗಲ್ಲ. ಜಿಲ್ಲಾವಾರು ಇರ್ತದೆ, ಜಾತಿವಾರು ಇರ್ತದೆ, ಮತ್ತು ಅವರ ಸಾಮರ್ಥ್ಯನೂ ಕೂಡ ಕೌಂಟ್ ಆಗ್ತದೆ. ಹಿಂದೆ ಎಲ್ಲ ನಡೀತಿದ್ದು ಬೇರೆ ರೀತಿ, ಬಟ್ ಇತ್ತಿನ ಬದಲಾದ ಒಂದು ಕಾಲಘಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂಥ ವ್ಯವಸ್ಥೆ ಬರ್ತಾ ಇದೆ. ಯಾಕೆಂದರೆ ಈಗೆಲ್ಲ ಭಾಳಷ್ಟು ಟೆಕ್ನಾಲಜಿ ಬೆಳೆದಿರೋದ್ರಿಂದ ಎಲ್ಲರೂ ಕೂಡ ಅವ್ರವ್ರದ್ದೇನು ಶಕ್ತಿ ಅನ್ನೋದು ಕೂಡ ಗೊತ್ತಾಗ್ತದೆ. ಸೊ ಅದ್ರ ಮೇಲೂ ತೀರ್ಮಾನ ಆಗ್ತದೆ. ಸುಮ್ಮನೆ ಯಾರನ್ನೋ ಅವ್ರಿಗೆ ಆಸಕ್ತಿ ಇಲ್ಲದವ್ರನ್ನೂ ಒತ್ತಾಯಪೂರ್ವಕವಾಗಿ ಮಂತ್ರಿ ಮಾಡೋದ್ರಲ್ಲಿ ಅರ್ಥ ಇಲ್ಲ.